ಶ್ರೀನಿವಾಸ ಶ್ರೀ ವೆಂಕಟೇಶ. ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕಿಗೆ ಒಳಪಟ್ಟಿರ್ತಕ್ಕಂತಹ ಮೋಕ ಗ್ರಾಮದಲ್ಲಿ ತಿಮ್ಮಪ್ಪನ ದೇವಸ್ಥಾನ ನಿರ್ಮಾಣ ಕಾರ್ಯವು ನಡೆಯುತ್ತಿದೆ. ಈ ನಿರ್ಮಾಣ ಕಾರ್ಯವು ಮುಕ್ತಾಯದ ಹಂತವನ್ನು ತಲುಪಿರ್ತಕ್ಕಂಥ ಪ್ರಾಚೀನ ಕಾಲದಲ್ಲಿ ಮೋಕ್ಷಾಪುರ ಅಂತಂದೇಳಿ ಹೆಸರನ್ನು ಹೊಂದಿರತಕ್ಕಂತಹ ಮೋಕ ಗ್ರಾಮವು ವೇದಾವತಿ ನದಿಯ ಪಶ್ಚಿಮ ಭಾಗದಲ್ಲಿ ಕಂಡುಬರುವಂತಹ ಗ್ರಾಮವಾಗಿದೆ. ಈ ಗ್ರಾಮದ ಜನರು ಶ್ರೀ ತಿರುಪತಿ ತಿಮ್ಮಪ್ಪನ ಪರಮ ಭಕ್ತರಾಗಿದ್ದರಿಂದ ಮೋಕ ಗ್ರಾಮದಲ್ಲಿ 1973ರಲ್ಲಿ ತಿಮ್ಮಪ್ಪನ ದೇವಸ್ಥಾನವನ್ನು ಪೂರ್ವಾಭಿಮುಖವಾಗಿ ವೇದಾವತಿ ನದಿಯ ಪಶ್ಚಿಮ ಭಾಗದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಆದರೆ ಈ ದೇವಾಲಯವು ಒಂದು ಚಿಕ್ಕ ಮನೆಯಂತೆ ಕಂಡುಬರುತ್ತಿತ್ತು. ಆದ್ದರಿಂದ ನಮ್ಮ ಪೂರ್ವಜರು ನಿರ್ಮಾಣ ಮಾಡಿರ್ತಕ್ಕಂಥ ತಿಮ್ಮಪ್ಪನ ದೇವಸ್ಥಾನವನ್ನು ಗುಡಿಯ ಮೇಲೆ ವಿಗ್ರಹಗಳ ನಿರ್ಮಾಣ ಮತ್ತು ಗೋಪುರ ನಿರ್ಮಾಣವನ್ನು ಮಾಡಬೇಕು. ತದನಂತರ ಆ ನಮ್ಮ ತಿಮ್ಮಪ್ಪನ ದೇವಸ್ಥಾನವನ್ನು ಸುತ್ತುವರಿಯಲು ಸಹ ಇಲ್ಲಿ ಮಾಡಿಕೊಟ್ಟಿದ್ದಾರೆ. ದೇವಾಲಯದ ಮೇಲೆ ವಿಗ್ರಹಗಳ ನಿರ್ಮಾಣ ಮತ್ತು ಗೋಪುರ ನಿರ್ಮಾಣವನ್ನು ತಿಮ್ಮಪ್ಪನ ದೇವಸ್ಥಾನದ ಮೇಲೆ ಗೋಪುರ ತಿಮ್ಮಪ್ಪ ದೇವಸ್ಥಾನದ ಗೋಪುರದ ಹಿಂದಗಡೆ ಅಂದರೆ ಪಶ್ಚಿಮಾಭಿಮುಖವಾಗಿ ಈ ಗೋಪುರಕ್ಕೆ ವಿಗ್ರಹವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಈ ವಿಗ್ರಹ ನಿರ್ಮಾಣ ಮಾಡಿದ್ದೆ ಯಾಕಂದರೆ ತಿಮ್ಮಪ್ಪನ ದೇವಸ್ಥಾನ ಮೋಕ ಗ್ರಾಮಕ್ಕಿಂತ 7 ಅಡಿ ಎತ್ತರದ ಗಡ್ಡೆಯ ಮೇಲೆ ಈ ದೇವಸ್ಥಾನವನ್ನು ಆಗಿನ ಕಾಲದಲ್ಲೇ ನಿರ್ಮಾಣ ಮಾಡಿದ್ರು. ಆದ್ದರಿಂದ ಅಲ್ಲೇ ಈ ದೇವಸ್ಥಾನವನ್ನು ಸುಂದರಗೊಳಿಸಿದ್ದಾರೆ. ಈ ವಿಗ್ರಹ ಕಾಣಬೇಕಂತಂದೇಳಿ ಮತ್ತು ಗೋಪುರ ಕಾಣಬೇಕಂತಂದೇಳಿ ಪಶ್ಚಿಮಾಭಿಮುಖವಾಗಿ ಗೋಪುರದ ಹಿಂದ್ಗಡೆ ವಿಗ್ರಹವನ್ನು ನಿರ್ಮಾಣ ಮಾಡಿದ್ದಾರೆ. ಈ ಗೋಪುರ ಬಜಾರದೊಳಗೆ ಕಾಣಿಸ್ತದೆ. ಈ ಗೋಪುರವು ಮೋಕದಲ್ಲಿರ್ತಕ್ಕಂಥ ಮುಖ್ಯ ರಸ್ತೆಯವರೆಗೆ ಕಾಣಿಸ್ತದೆ. ಶ್ರೀನಿವಾಸ ಶ್ರೀ ವೆಂಕಟೇಶ ಭಕ್ತವತ್ಸಲ ಭಾಗವತ ಪ್ರಿಯ